Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೋಯಮ್ ಯಾವುದು ಅಂದರೆ ನಾನು ಬಡವಿ ಅನ್ನೋ ಪೋಯಮ್ನ ನೋಡ್ತಿದ್ದೀರಿ. ಇದನ್ನು ಬರೆದಿರೋರು ಬಂದುಬಿಟ್ಟು ದಾರಾ ಬೇಂದ್ರೆ ಅವರು. ಆಲ್ಮೋಸ್ಟ್ ನಿಮ್ಗೆ ದಾರಾ ಬೇಂದ್ರೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. 10th ಆಲ್ಮೋಸ್ಟ್ ನೀವು ಓದ್ಕೊ ಬಂದಿರ್ತೀರ. ಅಂದರೆ ಈ ಪೋಯಮ್ನ ಬರೆದಿರೋದು ಬಂದುಬಿಟ್ಟು ದಾರಾ ಬೇಂದ್ರೆ ಅವರು. ಆ್ಯಂಡ್ ಇದನ್ನು ನಾನು ಬಡವಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ ಈ ಪೋಯಮಲ್ಲಿ ಕವಿ ಏನು ಹೇಳ್ತಾ ಹೋಗಿದ್ದಾರೆ ಅಂದರೆ ಒಂದು ಬಡವ ಕುಟುಂಬ ಹೆಂಗೆ ಅವರು ಪ್ರೀತಿಯಿಂದ ಶ್ರೀಮಂತರಾಗಿರ್ತಾರೆ ಹೊರತು ದುಡ್ಡಿಂದ ಬಡವರಾಗಿರ್ತಾರೆ, ಹೆಂಗೆ ಪ್ರೀತಿಯಿಂದ ಅವರು ಶ್ರೀಮಂತರಾಗಿರ್ತಾರೆ ಅನ್ನೋದ್ರ ಬಗ್ಗೆ ಈ ಪೋಯಮಲ್ಲಿ ಕವಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ದಾರಾ ಬೇಂದ್ರೆ ಅವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊ ಬಂದ್ಬಿಡೋಣ. ಆಲ್ಮೋಸ್ಟ್ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇವರು ಪೂರ್ಣ ಹೆಸರು ಬಂದುಬಿಟ್ಟು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ. ಇವ್ರು ಹುಟ್ಟಿರೋದು ಬಂದುಬಿಟ್ಟು 1896 ಧಾರವಾಡದಲ್ಲಿ ಇವರು ಹುಟ್ಟಿರೋದು. ಆ್ಯಂಡ್ ಇವ್ರ ತಂದೆ ಹೆಸರು ನೋಡೋದಾದರೆ ರಾಮಚಂದ್ರ, ತಾಯಿ ಹೆಸರು ಬಂದುಬಿಟ್ಟು ಅಂಬವ್ವ ಅಂತ. ಇವ್ರ ಕೃತಿಗಳನ್ನ ನೋಡೋದಾದರೆ ಕೃಷ್ಣ ಕುಮಾರಿ, ಸಖಿ ಗೀತಾ, ಉಯ್ಯಾಲೆ, ನಾದನೀಲೆ ಮತ್ತು ಮುಂತಾದ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಮತ್ತು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಇದು ಬಂದುಬಿಟ್ಟು ಇವ್ರದ್ದು ಸಿಂಪಲ್ ಕವಿ ಪರಿಚಯ ಆಗಿರುತ್ತೆ. ಯಾರ್ದು ಅಂದರೆ ದಾರಾ ಬೇಂದ್ರೆ ಅವ್ರದ್ದು. ನಿಮ್ಗೇನಾದರೂ ಫಸ್ಟ್ ಸೆಮ್ ಅವ್ರದ್ದು ನೋಟ್ಸ್ ಬೇಕು ಅಂದರೆ ಅಂದರೆ ಕನ್ನಡ ಮಾತ್ರ ಅಲ್ಲ, ಯಾವುದೇ ಸಬ್ಜೆಕ್ಟ್ದು ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಆ್ಯಂಡ್ ಅಂದರೆ ಪ್ರತಿಯೊಂದು ಲೆಸನ್ದು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೆ ಒಂದು ಚಾಪ್ಟರ್ದಲ್ಲ, ಎಲ್ಲ ಚಾಪ್ಟರ್ದು ಸೇರಿ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಅದರಲ್ಲಿ ಪ್ರತಿಯೊಂದು ನಿಮಗೆ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್, 8 ಮಾರ್ಕ್ಸ್ ಅದೆಲ್ಲ ಕವರ್ ಆಗಿರುತ್ತೆ. ಕನ್ನಡ ಕೂಡ ಎಲ್ಲ ಪೋಯಮ್, ಲೆಸನ್ಸ್ ಆ್ಯಂಡ್ ಕಾದಂಬರಿ ಕೂಡ, ನಾಟಕ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಓಕೆ, ಡೈರೆಕ್ಟ್ ಒಂದೊಂದು ಪ್ಯಾರದು ಸಮರಿ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ, ಇಲ್ಲಿ ಒಂದು ಹೆಣ್ಣು ತನ್ನ ಬಗ್ಗೆ ಹೇಳ್ತಾ ನಾನು ಬಡವಿ, ಆನಂತರ ಅವ್ರ ಗಂಡನ ಬಗ್ಗೆ ಹೇಳ್ತಾ ಅವನು ಸಹ ಬಡವ ಅಂತ ಹೇಳ್ತಾ ಒಂದು ಕ್ಷಣನೂ ಯೋಚಿಸದೆ ಅದನ್ನು ಹೇಳ್ತಾ ಕವಿತೆಯಲ್ಲಿ ಅವನು ಅಂದರೆ ಬಡತನ, ಅವಳು ಬಡವಿ ಮತ್ತು ಅವನು ಬಡವ ಅನ್ನೋದ್ರ ಬಗ್ಗೆ ಹೇಳ್ತಾ ಕವನ ಒಂದು ರೀತಿಯಲ್ಲಿ ಅರ್ಥವನ್ನು ನೀಡ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ಪ್ಯಾರಾದಲ್ಲಿ ಕವಿ ಹೇಳ್ತಾರೆ. ಆ್ಯಂಡ್ ಸೆಕೆಂಡ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಬಡವಿನ ಬಂದುಬಿಟ್ಟು ನಾಯಕಿಗೆ ಹೋಲಿಸ್ತಾರೆ ಮತ್ತು ಬಡವನ ಬಂದುಬಿಟ್ಟು ನಾಯಕನಿಗೆ ಹೋಲಿಸ್ತಾರೆ. ಅದೇ ರೀತಿ ಅಂದರೆ ನಾಯಕಿಗೆ ನಾಯಕನ ಮೇಲೆ ಒಲವು ಅನ್ನೋದು ಶುರುವಾಗುತ್ತಂತೆ. ಯಾವ ರೀತಿ ಅಂದರೆ ನಾಯಕಿಗೆ ಸದಾ ನಾಯಕನದ್ದೇ ಚಿಂತೆ ಆಗಿರುತ್ತೆ, ಆಸೆ ಕನಸನ್ನು ಕಟ್ಕೊಂಡಿರ್ತಾಳೆ. ಮತ್ತು ಅವರು ಬಂದುಬಿಟ್ಟು ಶಾಲೆಯಲ್ಲಿ ಅವರು ಇರ್ತಾರಂತೆ, ಅಲ್ಲಿ ಅವಳಿಗೆ ಅವ್ರ ಮೇಲೆ ಆಸೆ ಅನ್ನೋದು ಹೆಚ್ಚಾಗುತ್ತಂತೆ. ಆಮೇಲೆ ಅಲ್ಲಿ ಎಷ್ಟೇ ಜನ ಇದ್ದರೂ ಸಹ ನಾಯಕನ ಮೇಲೇ ಇವಳು ಕಣ್ಣು ಇರುತ್ತಂತೆ ಮತ್ತು ಹೆಚ್ಚು ಪ್ರೀತಿಯನ್ನು ಮಾಡ್ತಿರ್ತಾನೆ. ಅವನು ಬಡವ ಆದರೂ ಸಹ ಪರವಾಗಿಲ್ಲ ಅಂತ ಅವಳು ಪ್ರೀತಿಯನ್ನು ಮಾಡ್ತಿರ್ತಾರೆ. ಅದೇ ಅಂದರೆ ಆ ಟೈಮಲ್ಲಿ ಬಡವ ಆದ ನಾಯಕ ಬಂದುಬಿಟ್ಟು ನಾಯಕಿಗೆ ಅವಳಿಗೆ ಏನೋ ಒಂದು ಉಡುಗೊರೆಯನ್ನು ಕಿವಿ ಓಲೆಯನ್ನು ಉಡುಗೊರೆ ಆಗಿ ಕೊಟ್ಟಾಗ ಅವಳು ಯಾವ ರೀತಿ ಅದನ್ನು ತಗೋತಾಳೆ ಅಂದರೆ, ಚಿನ್ನದ ಓಲೆ ಅನ್ನೇ ನನಗೆ ನಾಯಕ ಉಡುಗೊರೆಯಾಗಿ ನೀಡಿದ್ದಾರೆ ಅನ್ನೋ ಇದರಲ್ಲಿ ಅವಳು ಬಡವನಿಂದ ಅಂದರೆ ನಾಯಕನಾದ ಬಡವನಿಂದ ಈಸ್ಕೊಂಡಿರೋ ಓಲೆನ ಚಿನ್ನದ ಓಲೆ ಆಗಿ ಅವಳು ಸ್ವೀಕಾರ ಮಾಡ್ತಾರೆ ಅಂತ ಸೆಕೆಂಡ್ ಪ್ಯಾರಾದಲ್ಲಿ ಕವಿ ಹೇಳ್ತಾರೆ. ಥರ್ಡ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ನಾಯಕಿಗೆ ಎಲ್ಲಿದ್ದರೂ ಸಹ ನಾಯಕನದೇ ಜ್ಞಾನ ಆಗಿರುತ್ತೆ, ಕಣ್ಣು ಮುಚ್ಚಿದ್ರೂ ಸಹ ಅವನ ಬಿಂಬವೇ ಅವಳಲ್ಲಿ ಕಾಣ್ತಾ ಇರುತ್ತೆ. ಪ್ರೀತಿಯಿಂದ ಹಾಗೆ ಮಾತಾಡ್ತಾ ಮುಂದೆ ಸಾಗಿ ಕೈ ಹಿಡ್ಕೊಂಡು ಇಬ್ಬರು ಅಂದರೆ ಹತ್ತಿರಕ್ಕೆ ಬಂದು ನಾಯಕನ ಮೈಯನ್ನು ಅಂದರೆ ತಣ್ಣಗಿರೋ ಮೈಯನ್ನು ನಾಯಕಿ ಮುಟ್ಟಿದಾಗ ಅವಳು ಮೈ ಬಿಸಿಯಾಗಿ ಹೋಗುತ್ತೆ. ಆ ಬಿಸಿಯಿಂದ ನಾಯಕನ ಮೈ ತಂಪಾಗಿ ಅಂದರೆ ಚಳಿಯಾಗಿರುತ್ತಲ್ಲ, ಅವನ ಮೈ ಸಹ ತಂಪಾಗಿ ಆಗಕ್ಕೆ ಪ್ರಾರಂಭ ಆಗುತ್ತೆ ಅಂತ ಕವಿ ಥರ್ಡ್ ಪ್ಯಾರಾದಲ್ಲಿ ಹೇಳ್ತಾ ಬರ್ತಾರೆ. ಫೋರ್ತ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ ನಾಯಕಿಗೆ ನೋಟ, ಮಾತು, ಮುಟ್ಟುವಿಕೆಯಿಂದ ಮುಗಿದು ಅವ್ರ ಪ್ರೀತಿ ಅನ್ನೋದು ಪ್ರಾರಂಭ ಆಗುತ್ತಂತೆ. ಅವನು ಬಡವ ಆಗಿದ್ರೂ ಸಹ ಅವಳು ಕತ್ತಲಿ ಕರಿಮಣಿ ಹಾಕೋಕ್ಕೆ ಸಾಧ್ಯ ಇಲ್ಲದ್ರೂ ಸಹ ಅವನು ಅವಳಿಗೆ ಅಂದರೆ ಬೇಕಾದಷ್ಟು ಮುತ್ತುಗಳನ್ನ ನೀಡಿಬಿಟ್ಟಿದ್ದಾರೆ, ಅದಕ್ಕೆ ಲೆಕ್ಕನೇ ಇಲ್ಲ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ನಾಯಕಿಗೆ ಲೆಕ್ಕನೇ ಅಂದರೆ ಅವಳಿಗೆ ಕರಿಮಣಿ ಅನ್ನೋದು ಬೇಕಾಗೇ ಇಲ್ಲ, ಅಷ್ಟು
ಮುತ್ತುಗಳನ್ನ ಅವನು ನನಗೆ ನೀಡಿದ್ದಾನೆ. ಅದಕ್ಕೆ ಬೆಲೆ ಕಟ್ಟೋಕ್ಕೆ ಚಿನ್ನದ ಸರದಿಂದಲೂ ಸಹ ಸಾಧ್ಯವಿಲ್ಲ. ಆಮೇಲೆ ಅಂದರೆ ನಾಯಕಿ ಹೇಳ್ತಾ ಬರ್ತಾಳೆ, ಅವನಿಗೆ ನನಗೆ ಮಾತ್ರ ಗೊತ್ತು ಅದ್ರ ಬಗ್ಗೆ, ಅವನು ಎಷ್ಟು ಮುತ್ತುಗಳನ್ನ ನನಗೆ ನೀಡಿದ್ದಾನೆ ಅಂತ. ಅದು ಬೇರೆ ಈ 4 ಸಾಲುಗಳಿಂದ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ 4 ಸಾಲುಗಳು ನಮಗೆ ಅರ್ಥ ಆಗುತ್ತೆ ಸಹ, ಬೇರೆಯವ್ರಿಗೆ ಯಾರಿಗೂ ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕವಿ ಇಲ್ಲಿ 4th ಪ್ಯಾರಾದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ನಾಯಕ ಬಡವ ಆಗಿದ್ದರೂ ಸಹ ನಾಯಕಿಗೆ ಯಾವುದೇ ಕುಂದು ಕೊರತೆಯನ್ನು ಮಾಡಿಲ್ಲ. ಆಮೇಲೆ ಅವನು ಅಂದರೆ ಫಲವನ್ನು ಕೊಟ್ಟಿಲ್ಲ ಅಂದರೂ ಸಹ ಆದರೂ ಸಹ ಮಗುವನ್ನು ಪಡೆದುಕೊಡೋ ಫಲವನ್ನು ಅವಳಿಗೆ ಕೊಟ್ಟಿದ್ದಾರೆ. ಮತ್ತು ಅವನು ತಿನ್ನೋದ್ರಾಗಲಿ ಉಣ್ಣೋದ್ರಾಗಲಿ ಅಂದರೆ ಊಟ ಏನೇ ಒಂದ್ರಾಗಲಿ ಕೊರತೆಯನ್ನು ಅವನು ಮಾಡಿಲ್ಲ. ಅಂದರೆ ಪ್ರೀತಿ ಆವಾಗ ಹೇಗಿತ್ತೋ ಇವಾಗ ಸಹ ಹಾಗೇ ಇದೆ. ಹಾಲು ಜೇನಿನಂತೆ ನಮ್ಮ ಕುಟುಂಬ ಸಾಕ್ತಿದೆ. ಅಂದರೆ ನಮಗೆ ಆಸ್ತಿ ಏನೇ ಇಲ್ಲ ಅಂದರೂ ಸಹ ಮಗು ಇರೋದೇ ನನಗೆ ದೊಡ್ಡ ಆಸ್ತಿ, ಮಗು ಕೊಟ್ಟಿರೋದೇ ನನಗೆ ದೊಡ್ಡ ಆಸ್ತಿ ಅಂತ ನಾಯಕನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂದರೆ ಲಾಸ್ಟ್ ಪ್ಯಾರಾದಲ್ಲಿ 4 ಸಾಲುಗಳಲ್ಲಿ ಮಗುವಿನ ಬಗ್ಗೆ, ಅವ್ರ ಸಂಸಾರದ ಬಗ್ಗೆ, ಪ್ರೀತಿಯ ಮಾತುಗಳನ್ನ ನಾಯಕಿ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಲಾಸ್ಟ್ ಪ್ಯಾರಾದಲ್ಲಿ ಕವಿ ಎಂಡಿಂಗ್ ಅನ್ನೋದನ್ನ ಹೇಳಿದ್ದಾರೆ. ಅಂದರೆ ಇಲ್ಲಿ ಸ್ವಲ್ಪ ಪೋಯಮ್ ಅನ್ನೋದು ಸ್ವಲ್ಪ ಟಫ್ ಆಗಿದೆ, ಬಟ್ ಸಮ್ಮರಿ ಅನ್ನೋದು ಈಸಿ ಆಗಿತ್ತು. ಸಮ್ಮರಿ ಕೂಡ ನಾನು ಹಾಕಿರ್ತೀನಿ ವಿಡಿಯೋದಲ್ಲಿ, ಬೇಕು ಅಂದರೆ ಒಂದ್ಕಿಂತ ಚೆಕ್ಔಟ್ ಮಾಡಿ. ನಿಮ್ಗೆ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಫಸ್ಟ್ ಸೆಮ್ ಅವ್ರಿಗೆ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಆಲ್ರೆಡಿ ಹೇಳಿದ್ದಂಗೆ ವಾಟ್ಸಪ್ ನಂಬರ್ ಇರುತ್ತೆ, ಬಂದು ಮೆಸೇಜ್ ಮಾಡ್ಬೋದು. ಓಕೆ, ಇದೇ ಥರ ಎಲ್ಲ ಪೋಯಮ್ಸು ಲೆಸನ್ಸ್ ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಒಂದ್ಕಿಂತ ಚೆಕ್ಔಟ್ ಮಾಡಿ. ಆ್ಯಂಡ್ ನೀವು ಯಾರಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.